ಸಮಗ್ರ ರೈತ ಸಂಘಟನೆಗಳ ಒಕ್ಕೂಟ ಲಕ್ಷ್ಮೇಶ್ವರ ಶಿರಹಟ್ಟಿ ತಾಲೂಕಿನ ರೈತರ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಇಂದು ಲಕ್ಷ್ಮೇಶ್ವರ ತಾಲೂಕಿನ ಮಂಜುನಾಥ್ ಮಾಗಡಿಯವರ ಇಂಡಸ್ಟ್ರೀಸ್ನಲ್ಲಿ ರೈತರ ಸಮಸ್ಯೆಗಳ ಕುರಿತು ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಈ ವೇಳೆ ರೈತರಿಗೆ ಸಿಗಬೇಕಾದ ಸೌಲಭ್ಯಗಳು ಪಕ್ಷಾತೀತವಾಗಿ ರೈತರಿಗೆ ಸಿಗಬೇಕು, ಏಜೆಂಟರ ಹಾವಳಿ ನಿಲ್ಲಬೇಕು ಮತ್ತು ಯೂರಿಯಾ ಗೊಬ್ಬರವನ್ನು ಮೊದಲಿನಂತೆ ಯಥಾವತ್ತಾಗಿ ವಿತರಣೆ ಮಾಡಬೇಕು. ಬಂದಂತಹ ಇಂಡೆಂಟನ್ನು ನಮ್ಮ ಜಿಲ್ಲೆಯ ರೈತರಿಗೆ ಬಳಸಬೇಕು. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯವರು ರಸಗೊಬ್ಬರಕ್ಕೆ ಸಂಬಂಧಿಸಿದಂತೆ ಪ್ರತಿ ಗ್ರಾಮದಲ್ಲಿ ವಿವಿಧ ರಸಗೊಬ್ಬರದ ಬಗ್ಗೆ ಜಾಗೃತಿ ಮೂಡಿಸಬೇಕು. ಸಂಘಟನೆ ವತಿಯಿಂದ ಕೂಡ ಜಾಗೃತಿ ಕಾರ್ಯಕ್ರಮ ಮೂಡಿಸುತ್ತೇವೆ ಹಾಗೂ ಡೀಲರ್ಸ್ಗಳು ಮಾಹಿತಿಯನ್ನು ತಮ್ಮ ನೋಟಿಸ್ ಬೋರ್ಡ್ಗೆ ಲಗತ್ತಿಸಬೇಕು. ಬೆಳೆ ವಿಮಾ ಯೋಜನೆ GPS-ನಿಂದ ತಪ್ಪಾಗಿರುವ ಕಾರಣದಿಂದ 24/25F2025-26 ಮುಂಗಾರು ಕೃಷಿ ಇಲಾಖೆ ತೋಟಗಾರಿಕೆ ಬೆಳೆಗೆ ಬೆಳೆ ವಿಮೆ ಮಾಡಿಸಿದ ರೈತರಿಗೆ FIDಯಲ್ಲಿ, ರೈತರಲ್ಲದ ರೈತರಿಗೂ ಗೊಬ್ಬರ ಸಿಗಬೇಕು. ಉದ್ಯೋಗ ಆರಿಸಿ ಗುಳೆ ಹೋದ ರೈತರಿಗೆ FID ಸಾಫ್ಟ್ವೇರ್ನಲ್ಲಿ ಕಡ್ಡಾಯವಾಗಿರುವ ಬಯೋಮೆಟ್ರಿಕ್ ರದ್ದುಗೊಳಿಸಿ ಮೊದಲು ಇದ್ದ ಹಾಗೆ OTP ಪದ್ಧತಿ ಮುಂದುವರಿಸಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ವಿಷಯ ತಿಳಿಸಿದ್ದಲ್ಲದೆ, ಈ ಎಲ್ಲ ಬೇಡಿಕೆಗಳು ಅಧಿಕಾರಿಗಳು ಶೀಘ್ರ ಈಡೇರಿಸಬೇಕು ಮತ್ತು ಜಿಲ್ಲೆಯ ರೈತರಿಗೆ ಸಿಗಬೇಕಾದ ಗೊಬ್ಬರ ಈಗಾಗಲೇ ಬೇರೆ ಜಿಲ್ಲೆಗಳಿಗೆ ಮಾರಾಟ ಮಾಡಲಾಗಿದೆ, ಈ ಬಗ್ಗೆ ಮಾಹಿತಿ ನೀಡಬೇಕು. ಇಲ್ಲದಿದ್ದಲ್ಲಿ ಮತ್ತೊಮ್ಮೆ ಲಕ್ಷ್ಮೇಶ್ವರದಲ್ಲಿ ಪಾದಯಾತ್ರೆಯ ಮುಖಾಂತರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಮಂಜುನಾಥ್ ಮಾಗಡಿ, ರವಿಕಾಂತ್ ಅಂಗಡಿ, ಮಹೇಶ್ ಹೊಗೆಸೊಪ್ಪಿನ್, ಚನ್ನಪ್ಪ ಷಣ್ಮುಖಿ, ಹೊನ್ನಪ್ಪ ವಡ್ಡರ್, ಬಸವರಾಜ್ ಹಿರೇಮನಿ, ನೀಲಪ್ಪ ಸೆರಸೂರಿ, ತಾಕಪ್ಪ ಸಾತ್ಕೋಟೆ, ಮಾಂಡ್ರೆ ಸೇರಿದಂತೆ ಒಕ್ಕೂಟದ ರೈತರು ಉಪಸ್ಥಿತರಿದ್ದರು. ಗೊಬ್ಬರದ್ದೆಲ್ಲ ವಿಷಯ ಹೇಳಿದ್ರು. ಆದ್ರೆ ನಾನು ಒಂದಿಷ್ಟು ಈ ಭಾಗದಾಗ ನಾ ಕೇಳ್ದಂಗ ಮೊನ್ನೆ ತಾನೇ ಇದೊಂದು ಸಭೆ ಸೇರ್ಬೇಕಂತ ಹೇಳಿದಾಗ AC ಸಾಹೇಬ್ರು ಒಂದು ಫೋನ್ ಮುಖಾಂತರ ಕೇಳಿದಾಗ ಹೇಳ್ತಾರ ಅವ್ರು, ಈಗ ನಮ್ ಜಿಲ್ಲೆದಾಗ ಲಕ್ಷ್ಮೇಶ್ವರನ ಅತಿ ಹೆಚ್ಚು ಗೊಬ್ಬರ ಮಾರಾಟ ಆಗಿದ್ದು ಲಕ್ಷ್ಮೇಶ್ವರ ಅಂತ. ಈ ಭಾಗದಾಗ ಯಾರಿಗೆ ಇನ್ನೂ ರೈತರಿಗೆ ಗೊಬ್ಬರನ ಬಂದಿಲ್ಲ. ಈ ಭಾಗದಾಗ ಯಾರಿಗೆ ಇನ್ನೂ ನಮ್ ತಾಲೂಕಿನ್ಯಾಗ ನಮ್ ಜಿಲ್ಲೆ ಒಳಗ ಯಾರಿಗೆ ಗೊಬ್ಬರ ಬಂದಿಲ್ಲ. ಹಂಗಾರೆ ಗೊಬ್ಬರ ಯಾರಿಗೆ ಅಷ್ಟು ದೊಡ್ಡ ಮಟ್ಟದ ಗೊಬ್ಬರ ಯಾರಿಗೆ ಗೊತ್ತು? ಬೇಕಲ್ಲ ಬರೀ ರೈತರಿಗೆ. ನಾಳೆ ಮತ್ತು ಹೋರಾಟ ಮಾಡೋದ ಆಕೈತಿ ಅನಿವಾರ್ಯ. ಮತ್ತು ನೀವೆಲ್ಲ ಏನ್ ಮಾಡ್ತೀರಿ ಅಂದ್ರ ಮನ್ಯಾಗ ಕುಂತವ್ರ ಸತಿಗೆ ನಾಳೆ ಏನ್ ಮಾಡಕ್ ಕುಂತೀರಿ ಅಂತ ಕೇಳ್ತೀರ. ಆ ಮನುಷ್ಯ ಪುಣ್ಯಾತ್ಮ ಆ ಹೋರಾಟ ಇದ್ದಾಗ ಬಂದು ತನ್ನ ಮನ್ಯಾನಾರ್ನಾಗ್ಲಿ ತಾನಾಗ್ಲಿ ಬಂದು ನಮ್ಮನ್ನ ಸಪೋರ್ಟ್ ಮಾಡಿದ್ರ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಮನ್ಯಾಗ ಕುಂತ ಪ್ರಶ್ನೆ ಮಾಡಂತ ಎಲ್ಲ ನನ್ನ ರೈತ ಅಂತಮ್ಗಳಿಗೆ ಹೇಳ್ತಾನಿ, ನೀವು ಇದ್ರ ಸತಿಗೆ ನಮ್ಮವ್ರ ನಮ್ ಪರವಾಗಿರೋರ ನೀವು ಏನ ಒಂದು ನಾ ಈ ಒಂದು ಸಭೆ ಮುಖಾಂತರ ತಮಗ ಮನವಿ ಮಾಡ್ಕೊಂತಾನಿ, ನಾವೇ ಏನಾದ್ರು ನಮ್ ಬರ್ತಕ್ಕಂತ ಸೌಲಭ್ಯಗಳನ್ನ ರೈತರನ್ನ ಪಡಿಬೇಕಂದ್ರ ತಾವೆಲ್ಲ ನಮ್ಗ ಬೆಂಬಲ ಮಾಡ್ರಿ. ನಾವ್ ಯಾವ್ದು ಆಸೆ ಆಕಾಂಕ್ಷೆಗೂ ತಲಿಬಾಗೋರಲ್ಲ, ಯಾರ್ದು ಸ್ವಾರ್ಥಿ ಸ್ವಭಾವದವ್ರಲ್ಲ. ಯಾಕಂದ್ರ ಹಿಂದೆ ತಾನೇ ನಾವು ಹೋರಾಟ ಮಾಡಿದಾಗ ನಿಮ್ ಹೋರಾಟ ಯಶಸ್ವಿ ಆಗೋದಲ್ಲ, 2 ದಿನಕ್ಕೆ ಎದ್ದು ಬಿಡ್ರಿ ಅನ್ನಂತ ಮಹಾನ್ ಭಾವರು ಬಾಳ್ ಬಂದಿದ್ರು. ನಾವ್ ಯಾವ್ದಕ್ಕೂ ಬಗ್ಲಿಲ್ಲ, ಎದಕ್ಕೂ ಅಂಜಲಿಲ್ಲ. ಅದೇನಾಗ್ಲಿ ನಮ್ಮ ಪ್ರಾಣ ಹೋಗ್ಲಿ, ಈ ಸಂಗೊಳ್ಳಿ ರಾಯಣ್ಣನ ಕತ್ರೆಗ ಆಗ್ಲಿ ಅನ್ನಂತ ನಿಚ್ಚಲ ಒಂದು ಹೋರಾಟ ಮಾಡಿದಕ್ಕ ಇವತ್ತ ರಾಜ್ಯವ್ಯಾಪ್ತಿ ಸತಿಗೆ ಎಲ್ಲಿ ಹೋದ್ರು ಲಕ್ಷ್ಮೇಶ್ವರ ಅಂದ್ರೆ ಗೊಂಜಾಳ ಹೋರಾಟ ಮಾಡಿದಿಲ್ಲ ಅದವ್ರ ಅಂತಾರೆ. ಹೆಮ್ಮೆ ಅನಿಸ್ತೈತಿ. ನಾವು ವರ್ಕ್ಶಾಪ್ ಮಾಡಿ ನಡಿಲಿಲ್ಲ ಅಂದ್ರ ಆ ದಂಡೆ ನಡಿಲಿಲ್ಲ ಅಂದ್ರ ಇನ್ನೊಂದ್ ಹಾಕ್ತೇವಿ. ನಾವೇನಾರ ಹಂಗ ಮಾಡಿದ್ರ ಏನ್ ಅದಿರಲ್ಲ ನಮ್ಗ್ ಸಹಕಾರ ಮಾಡದಂತ ಎಲ್ಲ ಅಧಿಕಾರಿಗಳಿರ್ಬೋದು. ನೀವು ಮಣ್ಣ ತಿನ್ಬೇಕಾಕತಿ. ಮಣ್ಣ ನಮ್ಗೇನ್ ಇವತ್ತ ಬಿತ್ತಿ ಬೆಳೆದು ನಾವು ಸಾಲನ ಮಾಡೋದಾಗಿಪ್ಪ ವರ್ಷ ಪೂರ್ತಿ ಅಂತೇಳಿ ನಾವು ಏನ್ರ ಮನಸ್ಸು ಬದಲಾವಣೆ ರೈತ ಮಾಡಿದ್ರ ನೀವು ಮಣ್ಣು ತಿನ್ನಂತ ಕಾಲ ಅತಿ ಶೀಘ್ರದಾಗ ಬರ್ತೈತಿ. ಅದ್ರ ತಾನಾಗೆ ಹೇಳಿದ್ರಿ ನಮ್ಮ ಹೋರಾಟ ಈ ಸಲ ಒಂದು ಹೋರಾಟದ ಊರ್ನೂ ಜೊತೆಗೆ ಹೇಳಿ ನೀವೇನಾರ ಇವಕ್ಕೆಲ್ಲ ಅತಿ ಶೀಘ್ರದಾಗ ಎಚ್ಚೆತ್ಕೊಳ್ದ ಹೋದ್ರ. ಯಾಕಂದ್ರ ರೈತ ಕೂಡ್ದ ಹೋದ್ರ ಯಾವ ಅಧಿಕಾರಿಗಳನ್ನು ಅವ್ರಿಗೆ ಚಾಟಿ ಬೀಸಂತ ಕೆಲ್ಸ ಇಲ್ಲ. ಒಂದ್ ರೈತ ಸಭೆ ಆಗೈತಿ ಅಂದ್ರ ಅವತ್ತ ಅವ್ರ ಚರ್ಚೆ ನಡಿತೈತಿ. ಏನಾಗೈತಿ, ಗೊಬ್ಬರ ಎಷ್ಟು ಬಂದಿತ್ತು, ಏನಾಗೈತಿ ಅನ್ನೋ ಮಟ್ಟದಾಗ. ಯಾಕಂದ್ರ ಅವ್ರಿಗೆಲ್ಲ 50-50 ಇದ್ರಾಗ ಎಲ್ಲಾ ಶೇರ್ದಾರ. ಎಲ್ಲ ಮೇಲಿಂದ ತೆಳಗ್ ಮಟ್ಟ ಎಲ್ಲಾರು ಏನ್ ಅಧಿಕಾರಿಗಳದಾರ ಇವ್ರೆಲ್ಲಾ ಶೇರ್ದಾರ. ಇವರೆಲ್ಲ ಇವತ್ತ ಈ ಮಟ್ಟದಾಗ ಗೊಬ್ಬರದೆಲ್ಲ ಭ್ರಷ್ಟಾಚಾರ ಆಗಿ ನಮ್ ಭಾಗದ ರೈತರಿಗೆ ಗೊಬ್ಬರ ಹೋಗಿಲ್ಲ ಅಂತಂದ್ರೆ ಇವ್ರೇನ್ ಶಾಮಿಲ್ ಅಲ್ಲ ಅಂತ ಅದಾರ ಇವ್ರು. ಯಾವಾಗ ಇವ್ರು ಮತ್ತು ಈಗ ನೆಪ ಮಾತ್ರಕ್ಕೆ ಇವತ್ತು ನಮ್ದೊಂದ್ ಸಭೆ ಸೇರಿವಂದ್ರ ನಾಳಿಂದ ಅವೆಲ್ಲ ಒಂದ್ ನೋಟಿಸ್ ಕಳಿಸ್ತಾರ. ನೋಡ್ರಿ ಇಷ್ಟು ದಿವಸ ಎಲ್ಲ ಬಿಟ್ಟಾರ. ಮೊನ್ನೆ ಎಲ್ಲ ಗೊಬ್ಬರ ಅಂಗಡಿಯವ್ರಿಗೆ ಒಂದ್ ನೋಟಿಸ್ ಕೊಟ್ರಂತ. ಏನಂತಂದ್ರ FID ಮುಖಾಂತರ ಕೊಡಬೇಕು, ಯೂರಿಯಾ ಗೊಬ್ಬರ 1 ಚೀಲ, DAP 2 ಚೀಲ ಅಂದ್ರ. ಇಷ್ಟು ದಿವಸ ಗೊಬ್ಬರ ಗಟ್ಟೆ ಲೋಡ್ ಗಟ್ಲೆ ಬಂದ್ವಲ್ರಿ, 10 ಗಾಡಿ ಬಂದ್ವಲ್ಲ. ಏನ್ ಕಣ್ ಮುಚ್ಕೊಂಡ್ ಕುಂತಿದ್ರ? ಎಲ್ಲ ಗೊತ್ತಿತ್ತಲ್ಲ. ಗೊಬ್ಬರ ಹೊರಗೆ ಹೋಗೋ ಮಟ್ಟ ಬಿಡ್ತೀರಿ. ಇನ್ನೇನೈತಿ ಗೊಬ್ಬರ ಬಾಳ ಅಂದ್ರ ಇನ್ನ ಲಕ್ಷ್ಮೇಶ್ವರಕ್ಕ ಒಂದ್ 10-12 ಗಾಡಿ ಗೊಬ್ಬರ ಬರ್ಬೇಕು ರಗಡೆ. ಯಾಕಂದ್ರೆ ಎಲ್ಲಾ ಮಾರಿಬಿಟ್ರ ಈಗೆಲ್ಲ
ನಾ ಆಗ್ಲೇ ಬೇರೆ ಜಿಲ್ಲಾದಾಗ ಹೋಗಿ ರೈತರು ಕೇಳಿದೆ, ನಿಮ್ ಲಕ್ಷ್ಮೇಶ್ವರದಾಗ ತಗೊಂಡೋಗಿ ಅಂತ ಎಷ್ಟ್ ಚೀಲ ತಗೊಂಡಿ? 50 ಚೀಲ ತಗೊಂಡ್ರಿ ಅಂದ. ಚಲೋ ಅಲ್ಲಿ ಬಿಡಪ್ಪ, ಪಾಪ ನೀನು ರೈತರ ಅಂದೆ. ಅಂದ್ರ ಯಾಕಂದ್ರ ಅವ್ರೆಲ್ಲ ₹100 200 ಕೊಟ್ಟು ತಗೊಂಡ್ ಹೋಗಂತ ಶಕ್ತಿ ಐತಿ. ನಮ್ ಭಾಗದಾಗ ಏನೈತಿ ಅಂದ್ರ ನಾವೆಲ್ಲ ಒಣಬಯಸಿ ಬೇಸಾಯದವ್ರು. ಹಾಗಾದ್ರೆ ಕುಂದಗೋಳದವ್ರೆಲ್ಲ ಅವ್ರ ಫಲವತ್ತಾದ ಭೂಮಿ, ಅವ್ರೆಲ್ಲ ಏನಂದ್ರ ಮೆಣಸಿನ್ಕಾಯಿ ಬೆಳೆ ಬೆಳ್ದಾರ, ಒಂದಿಷ್ಟು ಹೆಚ್ಚು ಕಮ್ಮಿ ಕೊಟ್ಟು ತಗೊಂಡ್ ಹೋಗ್ತಾರ ಪಾಪ ಅವರು ರೈತರ. ಆದ್ರ ನಮ್ಮಲ್ಲಿ ಹಂಗಿಲ್ಲ. ನಮ್ಮಲ್ಲಿ ಏನಂದ್ರ ಎಕರೆಕ 1 ಚೀಲ ಹೆಚ್ಚು ಕಮ್ಮಿ ಬೆಳೆದ ಹೊರತು ದೊಡ್ಡ ಮಟ್ಟದಾಗ ಬೆಳೆ ಬೆಳೆದ ನಾವು ಖುಷಿಯಿಂದ ಇರೋಂತ ರೈತ ಬಹುತೇಕ ಇಲ್ಲಿ ಇರ್ತಕ್ಕಂತ ರೈತರ ಪರಿಸ್ಥಿತಿ ಯಾರ್ದು ಇಲ್ಲ. ಹಾಗಾಗಿ ಮುಂಬರೋ ದಿನಗಳಾಗ ನಾವೆಲ್ಲ ರೈತರೆಲ್ಲ ಸಮಗ್ರ ಎಲ್ಲ ರೈತರು ಕೂಡ್ಕೊಂಡು ಅತಿ ಶೀಘ್ರದಾಗ ನಾವೇನ ನಿಮ್ಮ ಆಸ್ತಿ ಕೇಳಾಕ್ ಕುಂತಿಲ್ಲ, ನಮಗ್ ರೈತರ ಅಕೌಂಟ್ಗೆ ರೊಕ್ಕ ಕೊಡು ಅಂತ ಕೇಳಾಕ್ ಕುಂತಿಲ್ಲ, ರೈತರಿಗೆ ನೀವೇನು ಬಸ್ ನಾವು ಕೊಡ್ರಿ ಅಂತ ಕೇಳಾಕ್ ಕುಂತಿಲ್ಲ. ನಾವು ಬೆಳಿತಕ್ಕಂತ ಬೆಳೆಗೆ ಗೊಬ್ಬರನ ನಮ್ಗ ಸಮರ್ಪಕವಾಗಿ ಗೊಬ್ಬರ ಕೊಡ್ರಿ. 1 ಚೀಲ ಇರೋದ್ರಿಂದ ಯಾರ ರೈತನು ನೋಡ್ರಿ ಏನಾರ ಆಗಿ ಒಂದಿನ ಸಲ ಅತಿವೃಷ್ಟಿ ಮಳೆಯಾಗಿ ಪೀಕ್ ಹೋತಂದ್ರ ಮುಂದವ ಮತ್ ಬಿತ್ತಬೇಕಂದ್ರ ಯಾವ ಗೊಬ್ಬರ ಹಾಕ್ಬೇಕವ? ಸಗಣಿ ಗೊಬ್ಬರಕ್ಕೆ ಹೋರಿ. ಯಾರ ಮನ್ಯಾಗ ದನ ಎಲ್ಲಿ ಅದಾವ್ರಿ? ಯಾರ್ದಿಲ್ಲ. 1 ಚೀಲ, 1 FID 1 ಚೀಲ ಅಂತೀರಿ. ಮತ್ ಅಕಸ್ಮಾತ್ ಏನಾರ ಬೆಳೆ ಹೆಚ್ಚಾದ್ರು ಪೀಕ್ ಹೋಕ್ಕವು, ಮಳೆ ಆಗದಿದ್ರ ಅಂದ್ರು ಪೀಕ್ ಹಾಕವು. ಈಗ ಮುರಿದು ನಾವು ಮತ್ ಬಿತ್ಬೇಕಂತ ಇರ್ತೇವಿ. ಅವಾಗ ಏನ್ ಮಾಡ್ಬೇಕಾಕತಿ? ಅದನ್ನ ಬೇಕಲ್ಲ ಒಂದೇನ್ರ. ಅದಕ್ಕ ನೀವು ಎಲ್ಲಾ ಸಮರ್ಪಕವಾಗಿ ಇರ್ತಕ್ಕಂತ ರೈತರಿಗೆ ಅನುಕೂಲ ಆಗಂತ ದೃಷ್ಟಿಯೊಳಗ ಮಾಡಿದ್ರ ಮಾತ್ರ ನಾವೊಂದು ನಿಮ್ಗ ಈ ವೇದಿಕೆ ಮುಖಾಂತರ ಎಚ್ಚರಿಕೆ ಕೊಡ್ತೇವೆ. ಇಲ್ದ ಇದ್ರ ಎಲ್ಲಾ ಇರ್ತಕ್ಕಂತ ರೈತರು ನೀವು ಏನ್ ಅದಿರಲ್ಲ, ಒಬ್ಬೊಬ್ಬರು 100 ಮಂದಿ ಕರ್ಕೊಂಬರಂತ ಶಕ್ತಿಗಳದ್ರಿ. ನೀವು ಗಟ್ಟಿದ್ದಂತವ್ರು ಅದಿರಿ. ನಿಮ್ಗೆಲ್ಲಾ ಮನವಿ ಮಾಡ್ತೀನಿ, ದಯಮಾಡಿ ನಾವು ಬರ್ತಕ್ಕಂತ ಮುಂದೆ ಏನ ಒಂದು ಹೋರಾಟನ ಈಗೆಲ್ಲ ಈ ತೀರ್ಮಾನ ಆಕೈತಿ. ಅದಕ್ಕ ನಿಮ್ಮ ಸಹಕಾರ ಸಲಹೆ ಇರ್ಲಿ. ಪತ್ರಿಕಾ ಮಾಧ್ಯಮಗಳಿಗೂ ಕೈ ಮುಗಿದು ಮನವಿ ಮಾಡ್ತಾನೆ, ನಮ್ಮೆಲ್ಲ ರೈತರಿಗೆ ಬರ್ತಕ್ಕಂತ ಸೌಲಭ್ಯಗಳನ್ನ ಪಡೆಯಲಿಕ್ಕೆ ತಮ್ಮ ಸಹಕಾರ ಇರ್ಲಿ ಅನ್ಕೊಂಡು ಈ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ನನಗೆ ಮಾತಾಡಕ್